तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲ ಪವೈಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಅತ್ಯಂತ ಹಿರಿಯರು, ಕನ್ನಡದ ಹೋರಾಟಗಾರ, ಕನ್ನಡ ಹೋರಾಟವನ್ನು ಪ್ರಾರಂಭಿಸಿದ ಕಾದಂಬರಿ ಸಾರ್ವಭೌಮ ಆನಾ ಕೃಷ್ಣರಾಯರ ಚಳವಳಿಯಲ್ಲಿ ಭಾಗವಹಿಸಿ ಅಂದಿನಿಂದ ಇಂದಿನವರೆಗೆ ನರನಾಡಿಗಳಲ್ಲಿ ಕನ್ನಡವನ್ನೇ ತುಂಬಿಕೊಂಡಿರುವ ಹಾಗೂ ಈ ಕನ್ನಡ ಯೋಜನಾ ಸಂಘವನ್ನು ಸ್ಥಾಪಿಸಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿರುವ ನಮ್ಮ ಹಿರಿಯ ಮಿತ್ರರು ಆದ ಜಗದೀಶ್ ರೆಡ್ಡಿಯವರೇ, ಈ ಕಾರ್ಯಕ್ರಮಕ್ಕೆ ಉಚ್ಚ ನ್ಯಾಯಾಲಯದ ವಕೀಲರಾದ ನಂದಿನಿ ರೆಡ್ಡಿಯವರೇ, ಇವರ ಬಗ್ಗೆ ಒಂದೇ ಮಾತು ಹೇಳಬೇಕು ಅಂದರೆ, ಕಾನೂನು ವಿಭಾಗದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರು ಪ್ರಬಂಧವನ್ನು ಮಂಡಿಸಿ, ಹಾಗೆ ಇವರು ಸ್ವಾಮಿ ವಿವೇಕಾನಂದ ಹಾಗೂ ರಾಮಕೃಷ್ಣ ಪರಮಹಂಸ, ಶಾರದಾ ಮಾತೆಯವರ ಬಗ್ಗೆ ಬಹಳ ಸಿದ್ಧಾಂತಗಳ ಬಗ್ಗೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಅವರನ್ನು ಭಾಳ ಅವರು ಅದನ್ನು ಹಂಚಿಕೊಂಡಿದ್ದಾರೆ. ನಂತರ ನನ್ನ ಹೇಳಬೇಕು ಅಂದರೆ, ನನಗೆ ಜಗತ್ತಿನಲ್ಲಿ ಬಹಳ ಇಷ್ಟವಾದ ವ್ಯಕ್ತಿಗಳು ಯಾರು ಅಂದರೆ, ಒಂದು ಕುವೆಂಪು, ಇನ್ನೊಂದು ಡಾಕ್ಟರ್ ಪದ್ಮಭೂಷಣ ರಾಜ್ಕುಮಾರ್, ಇನ್ನೊಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ, ಇನ್ನೊಬ್ಬರು ಎಲ್ಲದಕ್ಕಿಂತ ದೊಡ್ಡವರ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಮೂರು ವ್ಯಕ್ತಿಗಳನ್ನ ನಾನು ದೇವರು ಅಂತ ಕರೀತೀನಿ. ಈಗ ನಾಡಿಗೀತೆ 100 ವರ್ಷ ಆಯಿತು. ಆದರೆ ನಾಡಿಗೀತೆ ಬಗ್ಗೆ ವೈದೇಹಿಯವರು ಒಂದು ಮಾತು ಹೇಳಿದ್ದಾರೆ, ಮಹಿಳೆಯರೆಲ್ಲ ಇದ್ದೀರಾ, ಅದನ್ನು ನಾನು ಪ್ರಸ್ತಾಪ ಮಾಡಬೇಕು. ಕುವೆಂಪು ಅವರು ಎಲ್ಲ ಪುರುಷರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ, ಕಬೀರು ಅವರು ಇವರು ಎಲ್ಲರ ಬಗ್ಗೆ. ಬಸವಣ್ಣ ಅವರು ಹೆಸರಿದ ಮೇಲೆ ಅಕ್ಕಮಹಾದೇವಿ ಹೆಸರು, ಒಂದು ಮಹಿಳೆ ಹೆಸರನ್ನು ಯಾಕೆ ಬರೆದಿಲ್ಲ ಅಂತ ಕೇಳಿದರು. ಒಬ್ಬ ಮಹಿಳೆ ಹೆಸರಿಲ್ಲ ನಾಡಿಗೀತೆನಲ್ಲಿ. ಅದನ್ನು ಉತ್ತರ ಕೊಡೋದಕ್ಕೆ ಕುವೆಂಪು ಇರಲಿಲ್ಲ ಅಷ್ಟೇ. ಈಗ ಶರಣೆಯರ ಬಗ್ಗೆ ಮಾತಿರ್ಬೋದು, ಏರ್ಪಡಿಸ್ಕೊಂಡು ಬಂದಿರೋರು. ಈ ಥರ ಪ್ರತಿ ಗುರುವಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏರ್ಪಡಿಸಿರುವ ಸಂಘ ಅಂದರೆ ಕನ್ನಡ ಯೋಜನಾ ಸಂಘ ಒಂದೇ ಇಡೀ ರಾಷ್ಟ್ರದಲ್ಲಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ನನ್ನ ಪ್ರಕಾರ ಜಗದೀಶ್ ಅವರೇ, ನೀವು ಕೇಳಿಸ್ಕೋಬೇಕು, ಈ ಕನ್ನಡ ಯೋಜನಾ ಸಂಘ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೋಗಬೇಕು. ಆ ದಿಸೆಯಲ್ಲಿ ನಾವು ಪ್ರಾರಂಭ ಮಾಡೋಣ. ನನಗೆ ಇನ್ನೊಂದೇನೆಂದರೆ, ಇವತ್ತು ಸುಪ್ರಸಿದ್ಧ ಶಿಕ್ಷಕಿಯವರು ಬಂದಿದ್ದಾರೆ. ಅವ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸೂಯೆ ಇದೆ. ಯಾಕೆಂದರೆ ಎಲ್ಲ ಪ್ರಶಸ್ತಿಗಳನ್ನೂ ಅವರೇ ತೊಗೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಆಮೇಲೆ ಕನ್ನಡದ ಬಗ್ಗೆ ಬರಬೇಕು ಅಂದರೆ, ಜಗದೀಶ್ ರೆಡ್ಡಿ ಮಾತಾಡುವಾಗ ಇವರು ಒಂಬೇಗೌಡ ವಿದ್ಯಾಸಂಸ್ಥೆಗೂ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಆಮೇಲೆ ಆಗ ರಾಮಲಿಂಗ ರೆಡ್ಡಿಯವರ ಬಗ್ಗೆ ಪ್ರಸ್ತಾಪ ಮಾಡಿದ್ರು.
ಏನಂತ ಅಂದರೆ ಅವರ ಕಟ್ಟಡವನ್ನು ಹೆಣ್ಣು ಮಕ್ಕಳ ಶಾಲೆ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. 14 ಶಾಲೆಗಳನ್ನು ನವನಿರ್ಮಾಣ ಮಾಡಿದವರು ರಾಮಲಿಂಗಾರೆಡ್ಡಿಯವರು. ಅಷ್ಟು ಕಷ್ಟಪಟ್ಟು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ ಅವರಿಗೆ. ಅದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲಿಂದ ಕನ್ನಡ ಯುವಜನ ಸಂಘ ನಡೆದು ಬಂದ ಹಾದಿನ ಬಗ್ಗೆ ತುಂಬ ವಿವರವಾಗಿ ಅವರು ಹೇಳಿದ್ದಾರೆ. ಆದರೆ ಒಂದೇನೆಂದರೆ, ನನಗೆ ಕನ್ನಡ ಯೋಜನೆ ಸಂಘನ ಮಾತಿನಲ್ಲಿ ಹೇಳೋದಕ್ಕಿಂತ ನಾನೇ ರಚಿಸಿದ ಒಂದು ಕವನವನ್ನು ಓದೋದಕ್ಕೆ ಇಷ್ಟಪಡ್ತೀನಿ. ಉದಯವಾಯಿತು ಕನ್ನಡ ಯೋಜನೆ ಸಂಘ, ಸದಾ ನಡೆಯುತ್ತಿದೆ ಕನ್ನಡಮ್ಮನ ಗುಣಗಾನ, ನಿರಂತರವಾಗಿ ಸಾಗುತ್ತಿದೆ ಕನ್ನಡದ ಅಭಿಯಾನ, ಕೈ ಮುಗಿದು ಸಂಘದೊಳಗೆ ಪ್ರವೇಶಿಸಿದರೆ ಗೋಚರಿಸುವುದು ಕನ್ನಡದ ಇಂಪು ತಂಪು ಕುವೆಂಪು, ಕನ್ನಡದಲ್ಲಿ ಬೆಂದ ಬೇಂದ್ರೆ, ಕನ್ನಡದ ಆಸ್ತಿ ಮಾಸ್ತಿ, ಕನ್ನಡ ಕಡಲು ನಾಡಿನ ಭಾರ್ಗವ ಶಿವರಾಮ ಕಾರಂತ, ಕನ್ನಡ ಚಳವಳಿ ಹೋರಾಟ ಹರಿಕಾರರು ರಾಮಮೂರ್ತಿ ಆನಾಕರು ಹಾಗೂ ಇತರರ ಕನ್ನಡ ಕಲೆಗಳ ಛಾಯಾಚಿತ್ರಗಳು ಒಮ್ಮೆಲೇ ಮೂಡುವುದು ಸರ್ವರಲ್ಲಿ ಕನ್ನಡದ ಸಂಚಲನ, ಹೊರಹೊಮ್ಮುವುದು ಕನ್ನಡದ ಜಂಕಾರ. ಜಗದೀಶ್ ರೆಡ್ಡಿಯವರು ಈ ಸಂಘದ ರೂವಾರಿ. ಈ ಸಂಘವು ಇಡೀ ಕನ್ನಡ ನಾಡಿಗೆ ಮಾದರಿ. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬುವು ಎಂಬುದು ವೇದೋಕ್ತಿ. ಸಾಗುತ್ತಿರಲಿ ನಿರಂತರ ಕನ್ನಡದ ಪಠಣ, ಎಂದೆಂದಿಗೂ ನಿಲ್ಲದಿರಲಿ ಕನ್ನಡದ ಪಯಣ. ನಿಮಗೆಲ್ಲರಿಗೂ ಶತಕೋಟಿ ನಮಸ್ಕಾರಗಳು ಅಂತ ಬರೆದಿದ್ದೀನಿ. ಸ್ವಲ್ಪ ಅಷ್ಟೇ ಕನ್ನಡ ಸಂಘ ಬಗ್ಗೆ ಬರ್ತೀನಿ. ಆಮೇಲಿಂದ ಜಗದೀಶ್ ರೆಡ್ಡಿಯವ್ರನ್ನ ಸಂದರ್ಶನ ಮಾಡಿದಾಗ ನಾಡು ನುಡಿ ಬಗ್ಗೆ ಭಾಳಷ್ಟು ವಿಚಾರಗಳು ಬಂದಿದೆ. ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಕರ್ನಾಟಕ ಏಕೀಕರಣದ ಬಗ್ಗೆ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ. ಪ್ರತಿಯೊಂದು ವಿಷಯವನ್ನು ಅವರು ಎಳೆಯಾಗಿ ಬಿಟ್ಟು ಹೇಳಿದ್ದಾರೆ. ಆಮೇಲಿದೆ ನನಗೇನಿಸ್ತು ಅಂದರೆ, ನಾನು ಇಷ್ಟೊಂದು ನೂರಾರು ಕವನಗಳನ್ನು ಬರೆದಿದ್ದೀನಿ. ಜಗದೀಶ್ ರೆಡ್ಡಿಯವ್ರ ಬಗ್ಗೆನೇ ಒಂದು ಕವನ ಬರೀಬೇಕು ಅಂತ ಭಾಳ ಆಸೆ ಆಯಿತು. ಅದನ್ನು ಬರೆದಿದ್ದೀನಿ, ಅದನ್ನು ಓದೋಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಕಟ್ಟಾಳು, ಹೋರಾಟಗಾರ, ಕನ್ನಡಿಗರ ಕಣ್ಮಣಿ, ಕನ್ನಡ ಯುವಜನ ಸಂಘದ ಅಧ್ಯಕ್ಷ ಜಗದೀಶ್ ರೆಡ್ಡಿ. ಜಗದೀಶ ಕನ್ನಡ ಯುವಜನ ಸಂಘದ ಅಧ್ಯಕ್ಷ, ಕನ್ನಡ ಪರ ಸಂಘಟನೆಯ ಚಾಣಕ್ಯ, ಸಿರಿಗನ್ನಡವ ನಾಡಿನಾಂತ ಪಸರಿಸುತ್ತಿರುವ ಚಾಣಕ್ಷ, ಸರ್ವಂ ಕನ್ನಡಮಸ್ತು ಎಂಬ ಆಕಾಂಕ್ಷೆಯಿಂದ ಹೊಂದಿರುವ ಕರ್ಮಯೋಗಿ, ಕಾದಂಬರಿ ಸಾರ್ವಭೌಮ ಆನಾಕೃಷ್ಣರಿಂದ ಪ್ರಭಾವಿತನಾದ, ಕನ್ನಡ ಚಳವಳಿ ರಂಗದ ವೀರ ಪ್ರವೇಶ ಮಾಡಿದೆ, ಕನ್ನಡದ ಡಿಂಡಿಮವನ್ನು ಇಡೀ ನಾಡಲ್ಲೇ ಮೊಳಗಿಸಿದೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳ್ಗೆ ಎಂದು ಇಡೀ ನಾಡಿಗೆ ಸಾರಿದೆ. ಬೆಂಗಳೂರು ಹೊಂಬೇಗೌಡ ನಗರ ಕನ್ನಡ ಯುವಜನ ಸಂಘ ಸ್ಥಾಪಿಸಿದೆ. ಪ್ರತಿ ಗುರುವಾರ ತಪ್ಪದೆ ಕನ್ನಡ ಕಲೆ ಸಂಸ್ಕೃತಿ ಸಭೆಗಳನ್ನು ಏರ್ಪಡಿಸುತ್ತಿರುವೆ. ನಾಡಿನಲ್ಲೇ ಅದ್ವಿತೀಯ ಕನ್ನಡ ಸಂಘ ಎಂಬ ಕೀರ್ತಿ ಪತಾಕೆಯನ್ನು ತಂದಿರುವೆ. ಕನ್ನಡಿಗರ ಅಪಾರ ಒಲವು ಪ್ರೀತಿಗೆ ಪಾತ್ರನಾಗಿರುವೆ. ಅಬ್ದುಲ್ ಕಲಾಂ ಅವರು ನುಡಿದರು, 100 ಪುಸ್ತಕಗಳನ್ನು ಓದುವುದಕ್ಕಿಂತ ಒಬ್ಬ ಆಪ್ತ ಮಿತ್ರನನ್ನು ಪಡೆಯುವುದು ಶ್ರೇಷ್ಠ ಅಂತ. ಅದಕ್ಕೆ ನಿನ್ನಂತಹ ಮಿತ್ರನನ್ನು ಪಡೆದ ನಾವೇ ಧನ್ಯರು. ಇಂತಹ ಮಹಾ ಕನ್ನಡ ಸಾಧಕನಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿರುವುದು ಅತ್ಯಂತ ದುರಾದೃಷ್ಟಕರ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆಯವರು ಜಗದೀಶ್ ರೆಡ್ಡಿ ಪ್ರಶಂಸೆ ನೀಡುವುದು ಸಂತೋಷಕರ. ಸದಾ ನಿನಗೆ ತೋರುವೆವು ನಮ್ಮ ಪ್ರೀತಿಯ ಮಮಕಾರ, ನೀಡುವು ಸಹಕಾರ, ಎಂದೆಂದಿಗೂ ನಿನಗೆ ದೊರಕಲಿರಲಿ ಸರ್ವರ ಜಯಕಾರ. ಇದು ಅವ್ರದ್ದು ಪೂರ್ತಿ ಸಾಧನೆ ಅಲ್ಲ, ಅಲ್ಪ ಸ್ವಲ್ಪ ಮಾಡಿದ್ದೀವಿ ನಾವು. ಭಾಳ ವರ್ಷದಿಂದ ನಮ್ಮವರೇ ಚಳವಳಿಯವರು ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರು, ಅವ್ಯಾವುದು ನಾವು ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಆ ಬಾವುಟ ಇವತ್ತು ನಮ್ಮ ಕರ್ನಾಟಕ ಅಲ್ಲ, ಇಂಡಿಯಾ ದೇಶ ಅಲ್ಲ, ಪ್ರಪಂಚಾದ್ಯಂತ ಬಾವುಟ ಆಡ್ತಾಯಿದೆ. ಅದು ನಮಗೆ ಹೆಚ್ಚಿನ ಸಂತೋಷದಾಯಕವಂಥ ವಿಚಾರ. ನಮಗೆ ಭಾಳಷ್ಟು ಸಹಾಯ ಮಾಡಿದವರು ಅಂತಂದರೆ ರಾಮಕೃಷ್ಣ ಹೆಗಡೆ ಮತ್ತು ಎಂ ಚಂದ್ರಶೇಖರ್. ನಾನು ಇದೆಲ್ಲ ಆದಮೇಲೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ಗೆ ಎಲೆಕ್ಷನ್ ಆದೆ. ಎಲೆಕ್ಷನಲ್ಲಿ ಗೆದ್ದೆ. ಚಂದ್ರಶೇಖರು ಮತ್ತು ನಮ್ಮ ರಾಮಕೃಷ್ಣ ಹೆಗಡೆ ಅವರು ನನ್ನ ಕರೆದು ಬೆತ್ತಟ್ಟಿ ಬಿಟ್ಟು ಒಂದು ವರ್ಷ ಕಮಿಟಿ ಚೇರ್ಮನ್ ಅಂತ ಕೊಟ್ಟರು. ಆವಾಗ ಎಂಟೈರ್ ಬೆಂಗಳೂರಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿದ್ರು. ಆದರೆ ನನಗೇನೆ ಆಶ್ಚರ್ಯ, ಇಷ್ಟು ಕೆಲಸಗಳು ಮಾಡೋಕ್ಕಾಯ್ತಾ ನನಗೆ ಅಂತ. ಯಾವ ಕಾರ್ಪೊರೇಷನ್ ಅಧಿಕಾರಿನೂ ಅಡ್ಡ ಬರ್ತಾ ಇರಲಿಲ್ಲ. ನೀವೇನು ಮಾಡ್ತೀರ ಮಾಡಿ, ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳಿ. ಇವತ್ತು ರಾಮಕೃಷ್ಣ ಹೆಗಡೆ, ಎಂ ಚಂದ್ರಶೇಖರ್, ಬೆಂಗಳೂರು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅವರೇ ಕಾರಣ. ಇಲ್ಲ ಅವ್ರ ಮಗ ಬಂದಿದ್ದಾನೆ MC ನರೇಂದ್ರ, ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ, ಕುವೆಂಪು ವಿಚಾರ ವೇದಿಕೆ ಅಂತ ಒಂದು ಮಾಡಿದ್ರು. ಆ ಕುವೆಂಪು ವಿಚಾರ ವೇದಿಕೆಯನ್ನು ಕೆಲವು ಸಂಘ ಸಂಸ್ಥೆಗಳನ್ನು ಕರೆದುಬಿಟ್ಟು ನೀವು ನಡೆಸ್ಕೊಂಡೋಗಿ ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀರಿ ಅಂತ. ಯಾರೂ ಅದನ್ನು ನಡೆಸಲಿಲ್ಲ.
ಕೆಲವು ದಿನ ನಡೆಸಿ ಸುಮ್ಮನಾಗ್ಬಿಟ್ರು. ಆಮೇಲೆ ಅವ್ರೇನು ಮಾಡಿದ್ರು, ಜಸ್ಟಿಸ್ ಕರ್ಕೊಂಬಂದು ವೆಂಕಟೇಶ್ ಅಂತ ಅಂದ್ಬಿಟ್ಟು ಅವ್ರನ್ನ ಇದು ಮಾಡಿದ್ರು. ಅದಾದಮೇಲೆ ಯಾರು ಸರಿಯಾಗಿ ಕುವೆಂಪು ವಿಚಾರವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಬದ್ಧತೆಯನ್ನು ಜಸ್ಟಿಸ್ ವೆಂಕಟೇಶ್ ಅವರು ತಗೊಂಡ ಮೇಲೆ ಇದು ಆವಾಗ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತದೆ ಅಂತ ಚಂದ್ರಶೇಖರ್ ಅವರು ಅಷ್ಟೊತ್ತಿಗೆ ತೀರೋಗಿದ್ದರು. ನಮ್ಮ MC ನರೇಂದ್ರ 60 ಲಕ್ಷ ರೂಪಾಯಿ ಇಡಗಂಟು ಸರ್ಕಾರದಲ್ಲಿಟ್ಟು ಈ ಒಂದು ಪ್ರತಿ ವರ್ಷ ಇದರಲ್ಲಿ ಚಿಕ್ಕಮಗಳೂರು ಕುವೆಂಪು ಹುಟ್ಟಿದ ಸ್ಥಳದಲ್ಲಿರೇ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಬಿಟ್ಟು 5 ಲಕ್ಷ ರೂಪಾಯಿ ನಮ್ಮ ದೇಶದ ಒಳ್ಳೆಯ ಸಾಹಿತಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. 5 ಲಕ್ಷ ರೂಪಾಯಿ ಬಹುಮಾನ ಪ್ರತಿ ವರ್ಷ 60 ಲಕ್ಷ ರೂಪಾಯಿ ಇಡಗಂಟ ಬ್ಯಾಂಕಲ್ಲಿಟ್ಟು ಇವಾಗ ಅದು ಕಂಟಿನ್ಯೂಸ್ ಆಗಿ ಭಾಳ ಚೆನ್ನಾಗಿ ಬರ್ತಾಯಿದೆ. ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ. ಅಷ್ಟು ಇದನ್ನೇ ಅಂಥವರೆಲ್ಲ ಯಾರು ಈಚೆಗೆ ಬಪ್ಪ ಏನಾದರೆ ಅವನೇನಾದರೂ ಹೇಳಿದ್ರು ಮಾಡಲೇಬೇಕು. ಇದೇನು ಬಿಡೋದಿಲ್ಲ. ನಿಮಗೆ 100 ಸತಿ ಫೋನ್ ಮಾಡಿ ನಿಮ್ಮ ಫೋನ್ ಯಾವುದಾದ್ರೆ ತೆಗೆದು ನೋಡಿ, ಅದು 100 ಫೋನ್ ಇರ್ತದೆ. ಇವರೇನೆ ಯಾರೋ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ನಮಗೇನೆ ಈ ಥರ ನಾನು ಸನ್ಮಾನ ಜೀವನದಲ್ಲೇ ನೋಡಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಮಗೆಲ್ಲ ಸನ್ಮಾನಗಳು ಮಾಡಿದ್ರು. ಇಷ್ಟೇ ನಾವು ಮಾಡ್ಕೊಂಬರ್ತಾ ಇರೋದು. ಮುಂದಕ್ಕೂ ಇದೇ ಕೆಲಸವನ್ನು ಮಾಡ್ಕೊಂಬರ್ತೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಏನಾದರೂ ಅಂತ ಹೇಳಿದ್ರೆ ಇಲ್ಲೋದು ಅಲ್ಲೋದು ಅನ್ನೋ ಇದೆಲ್ಲ ಹೇಳ್ಬಾರ್ದು. ಇವತ್ತು ನಮಗೆ ಮೂರ್ತಿಯವರು ಇರ್ಬೋದು, ನಮ್ಮ ಸೋಮಣ್ಣ ಇರ್ಬೋದು, ಇವರೆಲ್ಲ ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಹಕಾರ ತಗೊಂಡು ಈ ಸಂಸ್ಥೆ ಎಲ್ಲಿವರೆಗೂ ನಡೆಯೋಕ್ಕೆ ಸಾಧ್ಯವೋ ಅಲ್ಲಿವರೆಗೂ ನಿಮ್ಮೆಲ್ಲರ ಸಹಕಾರದಿಂದ ನಡೆಸ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕನ್ನಡಮ್ಮನ ದೀವಿಗೆಗೆ ಹೊಸದಾಗಿ ಎಣ್ಣೆಯನ್ನು, ಹೊಸ ಬತ್ತಿಯನ್ನು ಇಟ್ಟು ಆ ಬೆಳಕನ್ನು ಇಡೀ ಕರ್ನಾಟಕದಾದ್ಯಂತ ಪಸರಿಸುವಂತಹ ಎಲೆಮರೆಯ ಕಾಯಿಯ ಸಾಧನೆ. ಯಾರು ಅದು ಎಲೆಮರೆಯ ಕಾಯಿ? ನಾನು ಮೊನ್ನೆ ನವೆಂಬರ್ ತಿಂಗಳಲ್ಲಿ ಕನ್ನಡ ಸಾಧಕರಿಗೆ ಪ್ರಶಸ್ತಿಗಳು, ಅದಕ್ಕೂ ಮುನ್ನಲು ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ಏಕೀಕರಣ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು. ನಾನು ಯಾಕೆ ಇದನ್ನು ಒಂದು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರಶಸ್ತಿ ಅನ್ನುವಂತಹ ಪದಕ್ಕೆ ನಿಜವಾಗ್ಲೂ ಅರ್ಥಶೂನ್ಯವಾಗ್ತಿದೆ ಹಿರಿಯರೇ. ಒಂದು ವಕೀಲೆಯಾಗಿ ಹೈಕೋರ್ಟ್ನಲ್ಲಿ ನಾನು ಕೆಲವು ಮಿತ್ರರ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ, ಪ್ರಶಸ್ತಿ ಪಟ್ಟಿ ಸಿದ್ಧವಾಗುವುದಕ್ಕೂ ಮೊದಲು ತಾವಾಗಿಯೇ ನನ್ನ ಹೆಸರನ್ನು ಸೇರಿಸ್ಕೊಳ್ಳಿ, ನನಗೆ ಈ ಪ್ರಶಸ್ತಿಯನ್ನು ಕೊಡಿ, ನಾನು ಇಷ್ಟು ಸಾಧನೆ ಮಾಡಿದ್ದೀನಿ ಅಂತ ಕೆಲವರು ಹೇಳ್ತಾರಂತೆ. ಪ್ರಶಸ್ತಿಯ ಮೌಲ್ಯ ಎಲ್ಲಿಗೆ ಬಂತು ನೋಡಿದ್ರ? ಆದರೆ ಒಂದು ಜೀವ 65 ವರ್ಷಗಳ ಹಿಂದೆ ಹೊಂಬೇಗೌಡ ನಗರದಂತಹ ಒಂದು ನಗರದಲ್ಲಿ ಕನ್ನಡದ ಕಾಯಕವನ್ನು ಯಾರಿಂದಲೂ ಏನೂ ₹1 ತಗೊಳ್ಳೋದಿಲ್ಲ. ದಯವಿಟ್ಟು ನನಗೆ ಈ ಥರ ಪ್ರಶಸ್ತಿ ಕೊಡಿ, ನಾನು ಮಾಡ್ತಾ ಇದ್ದೀನಿ ಅಂತ ಸಂಭ್ರಮಿಸೋದಿಲ್ಲ, ವಿಜೃಂಭಿಸೋದಿಲ್ಲ. ತಾನು ಕಾಯಕ ಯೋಗಿ, ಕನ್ನಡದ ಕೂಸು, ಕನ್ನಡದ ಕೆಲಸನ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ, ಅದಕ್ಕೆ ಯಾವ ಪ್ರಶಸ್ತಿ ಯಾವ ಬಿರುದುಗಳ ಹಂಗು ಬೇಡವೇ ಬೇಡ ಅಂದ್ಕೊಂಡು ಒಂದು ಯೋಗಿಯ ಹಾಗೆ ಇಲ್ಲಿ ನಮ್ಮ ಮುಂದೆ ನಿಂತ್ಕೊಂಡು ನಮ್ಮೆಲ್ಲರಿಗೆ ಕನ್ನಡ ಪ್ರೇಮ ಹೇಗಿರಬೇಕು, ಕನ್ನಡದನ್ನು ನೀವು ಒಂದು ಉನ್ನತಕ್ಕೆ ಈಗ ಎಲ್ಲೋ ದೊಡ್ಡದಾಗಿ ಕನ್ನಡ ಭಾಷೆನ ಮಾತಾಡಿ ಕನ್ನಡ ಚಳವಳಿಯ ಅಧ್ಯಕ್ಷರು, ಕನ್ನಡ ಚಳವಳಿ ಹೋರಾಟಗಾರರು, ಅದೇನೂ ಇಲ್ಲ, ಯಾವುದೂ ಇಲ್ಲ. ನಿರ್ಮಲವಾದ ನಿಷ್ಕಲ್ಮಶವಾದ ನಿಸ್ವಾರ್ಥ ಭಾವದಿಂದ ಕನ್ನಡ ಭಾಷೆಯನ್ನು ಒಪ್ಪಿಕೊಂಡು ತೊಡಗಿಸಿಕೊಂಡಿರುವಂತಹ ಶ್ರೀಯುತರಾದ ಜಗದೀಶ್ ರೆಡ್ಡಿಯವರಿಗೆ ನಾನು ಈ ವೇದಿಕೆಯ ಮೂಲಕ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಕಾರ್ಯಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಕನ್ನಡ ಯುವ ಜನಾಂಗದ ಅಧ್ಯಕ್ಷರಾದ ಜಗದೀಶ್ ರೆಡ್ಡಿರವರೇ ಮತ್ತು ಗಣ್ಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಧು, ತಾಳವಾಡಿ, ಗಾಜನೂರಿನ ಗ್ರಾಮದವರು. ನಾನು ಒಂದು ಪದ್ಯನ ಹೇಳಕ್ಕೆ ಇಷ್ಟಪಡ್ತೀನಿ.
ಇದನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅರ್ಪಿಸಲು ಇಷ್ಟಪಡುತ್ತೇನೆ. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಂಬುವು. ಕನ್ನಡ ನನ್ನ ಭಾಷೆಯಲ್ಲ, ನನ್ನ ಉಸಿರು, ನನ್ನ ಅಸ್ತಿತ್ವ. ಕನ್ನಡದಲ್ಲಿ ಮಾತನಾಡಿದಾಗ ಹೃದಯವೇ ತನ್ನ ಮನೆಗೆ ಬಂದಂತಾಗಿರುತ್ತದೆ. ಅಕ್ಷರಗಳಲ್ಲಿ ಸಂಸ್ಕೃತಿ, ಶಬ್ದಗಳಲ್ಲಿ ಸಂವೇದನೆ, ಅದೇ ಕನ್ನಡ. ಕನ್ನಡ ಎನ್ನುವುದು ಕೇವಲ ಭಾಷೆಯಲ್ಲ, ತಲಾಂತರದಿಂದ ಹರಿದು ಬಂದ ಹೆಮ್ಮೆ. ಬೇರೆ ಭಾಷೆ ಕಲಿತರೂ ಪರವಾಗಿಲ್ಲ, ಆದರೆ ಕನ್ನಡ ಮರೆತರೆ ನಮ್ಮ ಆತ್ಮವನ್ನೇ ಮರೆತಂತೆ. ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಮನ, ಅದೇ ನಮ್ಮ ಬಲ. ಜಗತ್ತೆಲ್ಲ ಸುತ್ತಿದರೂ ಮನಸ್ಸು ತಲುಪುವುದು ಕನ್ನಡದಲ್ಲೇ. ಕನ್ನಡ ಮಾತನಾಡುವುದು ಅಭ್ಯಾಸವಲ್ಲ, ಅದು ನಮ್ಮ ಗುರುತು. ಕನ್ನಡ ನನ್ನ ಮಾತಲ್ಲ, ನನ್ನ ಮನಸ್ಸಿನ ಧ್ವನಿ. ಹೃದಯ ತೊಡಕಾದಾಗಲೂ ಕನ್ನಡವೇ ನನಗೆ ಧೈರ್ಯ. ಕನ್ನಡದಲ್ಲಿ ಹೇಳಿದ ನೋವು ಕೂಡ ಸ್ವಲ್ಪ ಹಗುರವಾಗುತ್ತದೆ. ನನ್ನ ಅಸ್ತಿತ್ವಕ್ಕೆ ಹೆಸರು ಕೊಟ್ಟಿದ್ದು ಈ ಕನ್ನಡವೇ. ಜಗತ್ತೆಲ್ಲ ಬದಲಾಗಬಹುದು, ಆದರೆ ಹೃದಯದಲ್ಲಿರುವ ಕನ್ನಡ ಎಂದಿಗೂ ಬದಲಾಗುವುದಿಲ್ಲ. ಕನ್ನಡ ಎಂಬ 3 ಅಕ್ಷರಗಳಲ್ಲಿ ಒಂದು ಜೀವಂತ ಭಾವನೆ ಅಡಗಿದೆ. ನಾನು ಯಾರೋ ಆಗುವುದಕ್ಕೂ ಮೊದಲು ಕನ್ನಡದವನಾಗಿದ್ದೆ, ಕನ್ನಡತಿಯಾಗಿದ್ದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಬೇರೆ ಭಾಷೆ ಸಾಲದು, ಕನ್ನಡವೇ ಬೇಕು. ಕನ್ನಡ ನಮ್ಮ ಹೆಮ್ಮೆ ಅಲ್ಲ, ನಮ್ಮ ಬೇರು. ಉಸಿರು ಇರುವವರೆಗೂ ಕನ್ನಡ ನಮ್ಮೊಂದಿಗಿರುವುದು. ಅಮ್ಮ ಜೀವ ಕೊಟ್ಟಳು, ಕನ್ನಡ ಜೀವನ ಕಲಿಸಿತು. ಅಮ್ಮ ನನ್ನ ಮೊದಲ ಪ್ರೀತಿ, ಕನ್ನಡ ನನ್ನ ಮೊದಲ ಗುರುತು. ಅಮ್ಮ ಇಲ್ಲದೆ ಜೀವನ ಶೂನ್ಯ, ಕನ್ನಡ ಇಲ್ಲದೆ ಆತ್ಮ ಶೂನ್ಯ. ನನ್ನ ಹೆಸರಿನಲ್ಲಿ ಅಮ್ಮ ಇದ್ದಾಳೆ, ನನ್ನ ಮಾತಿನಲ್ಲಿ ಕನ್ನಡ ಇದೆ. ನನ್ನ ಉಸಿರಿನಲ್ಲಿ ಅಮ್ಮ ಇದ್ದಾಳೆ, ನನ್ನ ಮಾತಿನಲ್ಲಿ ಕನ್ನಡ ಇದೆ. ಜೀವನಕ್ಕೆ ಅರ್ಥ ಕೊಟ್ಟಳು ಅಮ್ಮ, ಅಸ್ತಿತ್ವಕ್ಕೆ ಹೆಸರು ಕೊಟ್ಟಿತು ಈ ಕನ್ನಡ. ಅಮ್ಮ ಮಡಿಲಲ್ಲಿ ಜೀವ ಹುಟ್ಟಿತು, ಕನ್ನಡ ಹೃದಯದಲ್ಲಿ ಬಯಸಿತು. ಅಮ್ಮ ಎಂದರೆ ದೇವರು, ಕನ್ನಡ ಎಂದರೆ ಜೀವನ. ನಾನು ನಿಂತಿರುವೆ ಅಮ್ಮನ ಆಶೀರ್ವಾದದಿಂದ, ಮಾತನಾಡುತ್ತಿರುವೆ ಕನ್ನಡದ ಹೆಮ್ಮೆಯಿಂದ. ಜಗತ್ತು ಏನು ಕೊಟ್ಟರೂ ಪರವಾಗಿಲ್ಲ, ಅಮ್ಮ ಮತ್ತು ಕನ್ನಡ ಸಾಕು. ಅಮ್ಮ ನನ್ನ ಉಸಿರು, ಕನ್ನಡ ನನ್ನ ಜೀವ. ಕನ್ನಡ ನಮ್ಮ ಜೀವನದ ಒಂದು ಭಾಗವಲ್ಲ, ಸಂಪೂರ್ಣ ಜೀವನವೇ ಈ ಕನ್ನಡ. ಕನ್ನಡ ನಮ್ಮ ಎಲ್ಲವೂ, ಉಸಿರು, ಅಸ್ತಿತ್ವ, ಆತ್ಮ. ಕರ್ನಾಟಕದಲ್ಲಿ ಕನ್ನಡ ಕೇವಲ ಭಾಷೆ ಮಾತ್ರ ಅಲ್ಲ, ಪ್ರತಿ ಮನೆಯ ಸಂಸ್ಕೃತಿ, ಪ್ರತಿ ಕುಟುಂಬದ ಬಂಧ. ಕನ್ನಡ ಇಲ್ಲದೆ ಕರ್ನಾಟಕ ಅಪೂರ್ಣ. ಕನ್ನಡ ಇಲ್ಲದೆ ಜೀವನ ಶೂನ್ಯ. ಮನೆಯೊಳಗೆ ಮಾತು, ಹೃದಯದೊಳಗೆ ಭಾವನೆ, ಎಲ್ಲವೂ ಈ ಕನ್ನಡವೇ. ಕನ್ನಡ ನಮ್ಮ ನೆಲೆ, ಕನ್ನಡ ನಮ್ಮ ಬಲ, ಕನ್ನಡ ನಮ್ಮೆಲ್ಲರ ಜೀವನ. ಒಂದು ರಾಜ್ಯ, ಒಂದು ಸಂಸ್ಕೃತಿ, ಒಂದು ಹೃದಯದ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಂದನೆಗಳು. ಹೆಸರಾಂತ ಸಂಗೀತ ಗಾಯಕರಾದ ಗಿರಿಧರ್ ಅವರ ಶಿಷ್ಯೆಯಾಗಿರುವ ನೀವು ಮಂಜುಳಾ ಪ್ರಸಾದ್, ನೀವು ಗಾಯಕರಿ. ಇಂದು ಒಂದು ಭಾಳ ಸಂತೋಷಕರವಾದ ದಿನ. ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆಯನ್ನು ರಚಿಸಿ 100 ವರ್ಷಗಳಾಗಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಈ ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ? ನನಗೆ ಇದು 100 ವರ್ಷ ಆಗಿರೋದು ತುಂಬ ಖುಷಿಯಾಗಿರುತ್ತೆ. ನಾವು ಇವತ್ತು 100 ವರ್ಷದ ಪ್ರಯುಕ್ತ ಒಂದು ಇದು ಹಾಡ್ತಾಯಿದ್ದೀವಿ, ನಾಡಗೀತೆ ಹಾಡ್ತಾಯಿದ್ದೀವಿ. ಕನ್ನಡ ನಾಡು ನುಡಿ ಕನ್ನಡ ಯುವಜನ ಸಂಘ ನಡೆದು ಬಂದ ಹಾದಿ, ಈ ಬಗ್ಗೆ ಇದು ವಿಶೇಷ ಕಾರ್ಯಕ್ರಮ. ಜಗದೀಶ್ ರೆಡ್ಡಿಯವರು ಅಧ್ಯಕ್ಷರು, ಆಮೇಲೆ ಉಮೇಶ್ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಜ್ಞಾನ ಪ್ರಕಾಶ್ ಅವರು ಅವರ ಸಂದರ್ಶನವನ್ನು ಉಮೇಶ್ ಪತ್ರಿಕೆಯಲ್ಲಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಜಗತ್ತಿನ ಎಲ್ಲ ಭಾಷೆ ಅಳಿದರೂ ಕನ್ನಡ ಭಾಷೆ ಅಳಿಯುವುದಿಲ್ಲ, ಏಕೆಂದರೆ ಅದರಲ್ಲಿ ವಚನವಿದೆ, ದಾಸ ಸಾಹಿತ್ಯವಿದೆ. ನಮ್ಮ ಕನ್ನಡ ಭಾಷೆ ಯಾವತ್ತೂ ಅಳಿಯಲ್ಲ. ಇದು ಇಲ್ಲಿ ನಾನು ನನ್ನ ಗೆಳತಿಯರ ಜೊತೆ ಬಂದು ಇಲ್ಲಿ ಕೆಲವು ಕನ್ನಡ ಗೀತೆಗಳನ್ನು ಹಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ಸಿರಿಗಣ್ಣಂ ಗೆಲ್ಗೆ ಬಾಳ್ಗೆ. ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ವಿಜೇತ, ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರಾದ ಗಾಜನೂರು ಗ್ರಾಮದ ತಾಳ್ವಾಡಿ ಪ್ರಾಂತ್ಯದ ಮಧು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳಬೇಕು ಅಂತ ಹೇಳ್ತೀರಾ?
ಮೊದಲಿಗಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಡಾಕ್ಟರ್ ರಾಜ್ಕುಮಾರ್ ರವರ ಊರಿನವರು, ತಾಳವಾಡಿ ತಾಲೂಕಿನ ಗಾಜನೂರಿನ ಗ್ರಾಮದವರು. ಅವ್ರನ್ನ ತುಂಬ ಸರಿ ನಾನು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಓದಿರುವಾಗ ತುಂಬ ಸರಿ ಭೇಟಿ ಮಾಡಿದ್ದೇನೆ. ಮತ್ತು ಅವರು ಗಾಜನೂರಿನಲ್ಲಿ ಅವ್ರದ್ದು ಸ್ವಂತ ಜನ ಅಂದರೆ ರಿಲೇಟಿವ್ಸ್ ಇದ್ದಾರೆ. ಅವ್ರ ಮೊಮ್ಮಗಳು ಒಬ್ಬಳು ರಾಧಾ ಅಂತ ಮತ್ತು ರಶ್ಮಿ ಅಂತ. ರಾಧಾ ನನ್ನ ಕ್ಲಾಸ್ಮೇಟು. ಆವಾಗಿಂದನೂ ನನಗೆ ಅವ್ರ ಪರಿಚಯ ಉಂಟು. 2 ಬಾರಿ ನಾನು ಅವ್ರನ್ನ ನೋಡಿದ್ದೇನೆ. ಮತ್ತು ಇದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡಿ ಈಗ ಅವ್ರ ಬಗ್ಗೆ ಒಂದು ಇಲ್ಲಿ ನನ್ನ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ನನ್ನ ಹೆಸರು ಮಧು ಅಂತ, ತಾಳವಾಡಿಯ ಗಾಜನೂರಿನವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಲತಿ ಅಂತ. ಇವತ್ತಿನ ದಿನ ಇಂಥ ಸುಸಂದರ್ಭದ ದಿನದಲ್ಲಿ ನಮಗೆ ಜ್ಞಾನಪ್ರಕಾಶ್ ಸರ್ ಹಾಗೂ ಮೀನಾಕ್ಷಿ ಮೇಡಮ್ ಅವರು ಈ ಒಂದು ಕನ್ನಡದ ಭಾರತ ತನುಜಾತೆ ಅದು ಬರೋದು 100ನೇ ವರ್ಷದ ಸಂಭ್ರಮದಲ್ಲಿ ನಮಗೆ ಇದಂಥ ಪುಣ್ಯದ ಒಂದು ಫೀಲ್ ಪ್ರೌಡ್ ಮಾಡ್ತೀವಿ ನಾವು. ಹಾಗಾಗಿ ಅವರಿಗೆ ಇಂಥ ಒಳ್ಳೆಯ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಬಹಳಷ್ಟು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಹೀಗೆಯೇ ಹೆಚ್ಚೆಚ್ಚು ಕನ್ನಡ ಪರವಾದ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಪಸರಿಸಲಿ ಅಂತ ನಾನು ಬೇಡ್ಕೊಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ ಭುವನೇಶ್ವರಿ ತಾಯಿಯಲ್ಲಿ. ನಮಸ್ಕಾರ. ಒಂದು ಒಳ್ಳೆಯ ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸಿ ಸೋಮಶೇಖರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕು ಅನ್ನೋದು ನಿಮ್ಮೆಲ್ಲರ ಹಂಬಲ ಅಲ್ವಾ? ಹೌದು, ಸತ್ಯ. ಅವರ ಒಂದು ಆಡಳಿತದ ವೈಖರಿ ನೋಡಿದಾಗ ಹಿಂದೆ ಅವರು IAS ಆಫೀಸರ್ ಕಮಿಷನರ್ಸ್ ಆದಾಗ ತುಮಕೂರು ನೋಡಿದ್ದೀವಿ, ಮತ್ತು ಗಡಿನಾಡುಗಳಲ್ಲಿ ಕೂಡ ನೋಡಿದ್ದೇವೆ. ಈಗ ಶರಣ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಅದೇ ಥರ ಒಂದು ಅಧಿಕಾರವನ್ನು ಕೂಡ ಅವರು ಮಾಡ್ತಾಯಿದ್ದಾರೆ. ತುಂಬ ಅತ್ಯುತ್ತಮವಾದ ವಾಗ್ಮಿ, ಅಧಿಕಾರಿ. ಸೊ ಅವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರ ಅಧ್ಯಕ್ಷರಾಗೋದು ನಮ್ಮೆಲ್ಲರ ಇಚ್ಛೆ. ಧನ್ಯವಾದಗಳು.